ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ. ಮುಂಗುಟ್ಟಿದ್ರೆ ಸಾಕು. ಮಾಲೆ ಹಿಡ್ಕೊಂಡು ಬಂದವನು ಕ್ಷತ್ರಿಯ ಕನ್ಯೆ. ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ಹೌದು. ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಉಳಿದವರೆಲ್ಲ ನರಸತ್ತವರ ಒಪ್ಪಿಕೋ. ಸ್ವಾಭಿಮಾನಿಗಳು. ಹೌದು. ಆದ್ದರಿಂದಲೇ ಎದ್ದು ನಿಂತಿದ್ದಾರೆ. ಯಾರು ನಾನು? ಹೈ ಹಯ ವಂಶಸ್ಥ. ಹೈ ಪೈ ವಂಶಸ್ಥ. ಹೈ ಹಯ ಹೈ ಹಯ ನೀನ್ ಸತ್ತೇ ಹೋಗು. ಹೈ ಹಯ ವಂಶಸ್ಥ ಕೃತವೀರ್ಯ ಸಂಭೂತ ನಾನು ಎದ್ದಿದ್ದೇನೆ. ಒಬ್ಬ ಚಕ್ರವರ್ತಿ ಇರುತ್ತಾ ಇಂತಹ ಅಪಮಾನ ಆಗ್ತದೆ ಅಂತಾದ್ರೆ ಉಳಿದ ಆರ್ಯಾವರ್ತದ ಮಂಡಲಾಧಿಪತಿ ಕೇಳಬೇಡ್ರೆ? ನಾಲಿಗೆಗೆ ದನ ಮೆಟ್ಟಿದ ಏನು ಪುರುಷತ್ವ ಇಲ್ವಾ? ನೀನು ಯಾರಲ್ಲಿ ಮಾತಾಡ್ಲಿಕ್ಕೆ ಅಂತ ಕಾಯಬೇಡ. ನೀನು ಎಷ್ಟು ಮಾತಾಡ್ಲಿಕ್ಕೆ ಉಂಟು ಅಷ್ಟು ಮಾತಾಡಿ. ಯಾರು ಸ್ಪಂದನ ಕೊಡ್ತಾರೆ ನೋಡು. ಹೌದೌದು, ಮತ್ತೆ ಮಾತಾಡ್ಲಿಕ್ಕೆ ಇಲ್ಲ. ಇದು ನಿನ್ನ ಜೀವನದ ಕೊನೆಯ ಮಾತು. ಮತ್ತೆ ಅಂದ್ರೆ ಈ ಸಭೆಯಲ್ಲಿ ಮಾತಾಡ್ಲಿಕ್ಕಿಲ್ಲ ಅಂತ. ಅರಸರಿರುವಂತಹ ಸಭೆ. ಈಗ ಮಾಲೆ ಆಗ್ತಾಳೆ ಹೆಣ್ಣು, ಈಗ ಮಾಲೆ ಆಗ್ತಾಳೆ ಎಂದು ಭಾವಿಸಿ ಮನೆಯಲ್ಲಿ ಇರುವಂತಹ ಸಮಯದಲ್ಲಿ ಒಳಗಿದ್ದ ಬಂದು ಹೊರಬಿಟ್ಟದಾಗ ಈ ರೇಣುಕಾಕನ ಮಗಳನ್ನು ಮದುವೆ ಆಗ್ತೇನೆ ಎಂದು ಬಯಸಿ. ರೇಣುಕ ಮಹಾರಾಜ ಪುಣ್ಯಾತ್ಮ. ಒಂದೇ ಕಾಲ ಮುಂದೆ ಕಾ, ಎರಡು ಕಾ ಇಲ್ಲ. ಎರಡು ಕಾಕನೇ ಅದು ಎರಡು ಕಾ ಆದ್ರೆ ಕಾಕ ಆಗ್ತದೆ. ರೇಣುಕ ಮಹಾರಾಜ ರೇಣುಕಾಕ ಅಲ್ಲ. ಅವರ ಮಗಳನ್ನು ಮದುವೆ ಆಗ್ತಾರೆ ಅಂತ ಆಸೆಯಿಂದ ಬಂದ್ರೆ ಎಂತ ಅಪಮಾನ. ಮತ್ತೆ ಮುಖ ನೋಡಿದ್ದು, ಹೆಸರು ಕೇಳಿದ್ದು, ಹಾಗೆ ಗಡ್ಡ ಬಿಟ್ಟವನಿಗೆ ಮಾಲೆ ಹಾಕಿದ್ದು. ನಮಗೂ ಸಮಸ್ಯೆ ಅದೇ. ಈಗಿನ ಹುಡುಗಿಯರಿಗೆ ಈ ಗಡ್ಡ ಬಿಟ್ಟವರಲ್ಲಿ ಏನು ವ್ಯಾಮೋಹ. ಮತ್ತೆ ನಮ್ಮಲ್ಲಿ ಇಲ್ಲದವರಲ್ಲಿ ಎಂತದುಂಟು. ನಾನು ಇಷ್ಟು ಗಡ್ಡೆ ಅದು ಕೂಡ ಕೆಲವರು ಗಡ್ಡ ಬಿಟ್ಟು ಮದುವೆ ಆಗಲಿಲ್ಲ ಅಂತ ಕಾಯ್ತಾ ಇದ್ದಾರೆ. ನಾನೊಂದು ಇಷ್ಟು ಅರ್ಥ ಮಾಡ್ತಾ ಗಡ್ಡೆ ಬಿಟ್ಟಿದ್ದೇನೆ. ನನಗೊಂದು ಹೆಣ್ಣು ತಾಗಿಲ್ಲ. ಅದು ಆಗಿನ ಹಾಗೆ ಕಾಣ್ತದೆ. ಸಭೆ ನಾನು ಬಂದ್ರೆ ಅವನ ಅಪಮಾನವಾಯ್ತಲ್ಲ ನಮಗೆ. ಹೌದು. ಆದ್ರೆ ಆ ಹೆಣ್ಣು ಇವರಿಂದ